ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ರಾಜ್ಯದ ಒಬ್ಳು ಹುಡುಗಿ ತಾನು ಆಕ್ಟ್ ಮಾಡಿದ ಸಿನಿಮಾಗಳಿಂದ 3,000 ಕೋಟಿಗೂ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಕೊಟ್ಟು ಫಿಲ್ಮ್ ಫೇರ್, ಸೈಮಾ ಹೀಗೆ ಅನೇಕ ಅವಾರ್ಡ್ಸ್ ಗಳನ್ನ ಗೆದ್ದು ನ್ಯಾಷನಲ್ ಕ್ರಶ್ ಅಂತಾನೆ ಇಡೀ ದೇಶದ ತುಂಬಾ ಫೇಮಸ್ ಆದ್ರೆ ನೀವು ಅವಳನ್ನ ಹೇಟ್ ಮಾಡ್ತೀರಾ? ಬೇರೆ ರಾಜ್ಯದ ಜನರನ್ನ ಈ ಪ್ರಶ್ನೆ ಕೇಳಿದ್ರೆ ಮೋಸ್ಟ್ಲಿ ಅವರು ಇಲ್ಲ ಅಂತ ಹೇಳ್ತಿದ್ರೇನು. ಆದರೆ ಕರ್ನಾಟಕದಲ್ಲಿ ಮಾತ್ರ ರಶ್ಮಿಕಾ ಅನ್ನೋ ಸ್ಟಾರ್ ನಟಿಯನ್ನ ಜನ ಇಷ್ಟಪಡೋದಕ್ಕಿಂತ ದ್ವೇಷಿಸೋದೇ ಜಾಸ್ತಿ. ಅಷ್ಟಕ್ಕೂ ಕರ್ನಾಟಕದ ಜನ ರಶ್ಮಿಕಾನ ಯಾಕೆ ಇಷ್ಟೊಂದು ಹೇಟ್ ಮಾಡ್ತಾರೆ? ರಶ್ಮಿಕಾ ತನ್ನ ಕರಿಯರ್ ನಲ್ಲಿ ಮಾಡಿಕೊಂಡ ಯಾವ ಎಡವಟ್ಟಿನಿಂದ ತನ್ನ ಸ್ವಂತ ರಾಜ್ಯದಲ್ಲಿ ಇಷ್ಟೊಂದು ದ್ವೇಷವನ್ನ ಅನುಭವಿಸುವ ಹಾಗೆ ಆಯ್ತು? ಇಲ್ಲಿ ತಪ್ಪು ಇರುವುದು ರಶ್ಮಿಕಾದ ಅಥವಾ ಜನರದ್ದ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ರಶ್ಮಿಕಾ ಅವರ ಫ್ಲಾಶ್ ಬ್ಯಾಕ್ ನ ನೋಡೋಣ. ರಶ್ಮಿಕಾರ ಜರ್ನಿ ಶುರುವಾಗಿದ್ದು ಕೂರ್ಗ್ನಿಂದ. ಏಪ್ರಿಲ್ 5, 1996ರಲ್ಲಿ ವಿರಾಜಪೇಟೆಯಲ್ಲಿ ಹುಟ್ಟಿದ ರಶ್ಮಿಕಾ ಅಲ್ಲಿನ ಕೂರ್ಗ್ ಪಬ್ಲಿಕ್ ಸ್ಕೂಲ್ ನಲ್ಲೇ ಓದಿದ್ದು. ಆಮೇಲೆ MS ರಾಮಯ್ಯ ಕಾಲೇಜ್ ನಲ್ಲಿ ಸೈಕಾಲಜಿ ಜರ್ನಲಿಸಂ ಅನ್ನ ಮುಗಿಸಿದ್ರು. ಇಲ್ಲಿಯವರೆಗೆ ಇವರು ಜಸ್ಟ್ ಸ್ಟೂಡೆಂಟ್ ಮಾತ್ರ. ಆದ್ರೆ ಮುಂದೆ ಆಗಿದ್ದೆ ಮ್ಯಾಜಿಕ್ಕು. ಕಿರಿಕ್ ಪಾರ್ಟಿಯನ್ನು ಸಿನಿಮಾದ ಮೂಲಕ ರಶ್ಮಿಕಾ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ನಮ್ಗೆಲ್ಲ ಗೊತ್ತಿರೋ ವಿಷಯ. ಆದ್ರೆ ಈ ಸಿನಿಮಾದಲ್ಲಿ ರಶ್ಮಿಕಾ ಆಯ್ಕೆ ಹೇಗಾಯ್ತು ಅನ್ನೋದು ಹಲವರಿಗೆ ಗೊತ್ತಿಲ್ಲ. 2014ರಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಅನ್ನೋ ಒಂದು ಕಂಪನಿ ಟೈಮ್ಸ್ ಫ್ರೆಶ್ ಪೇಸ್ ಅನ್ನೋ ಒಂದು ಕಾಂಪಿಟೇಷನ್ ನ ನಡೆಸುತ್ತೆ. ಆಡಿಯನ್ಸ್ ನ ಎಂಗೇಜ್ ಮಾಡೋ ಟ್ಯಾಲೆಂಟ್, ಕಾನ್ಫಿಡೆನ್ಸ್, ಕರೇಜ್ ಹಾಗೂ ಕ್ಲಿಯರ್ ಆಗಿರೋ ಬ್ಯೂಟಿಫುಲ್ ಪೇಸ್ ಅನ್ನ ಹೊಂದಿದ್ದ ರಶ್ಮಿಕಾ ಈ ಕಾಂಪಿಟೇಷನ್ ನ ವಿನ್ನರ್ ಆಗ್ತಾರೆ. ಇಲ್ಲಿಯೇ ರಶ್ಮಿಕಾ ಅವರ ಅದೃಷ್ಟದ ಬಾಗಿಲು ತೆರೆದದ್ದು. ಮುಂಬೈನಲ್ಲೇ ನಡೆದಿದ್ದ ಈ ಕಾಂಪಿಟೇಷನ್ ನ ಫೈನಲ್ ನಲ್ಲಿ ಬಾಲಿವುಡ್ ನ ಅಕ್ಷಯ್ ಕುಮಾರ್, ರಾಣಾ ದಗ್ಗುಬಾಟಿ ಹಾಗೂ ಇನ್ನೂ ಅನೇಕ ಸ್ಟಾರ್ ಗಳು ಅಟೆಂಡ್ ಆಗಿದ್ರು. ಸೊ ಇದರಿಂದಾಗಿ ಈ ಇವೆಂಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಲೆವೆಲ್ಗೆ ಹೈಪ್ ನ ಪಡೆದುಕೊಳ್ಳುತ್ತೆ. ಈ ಕಾಂಪಿಟೇಷನ್ ನಲ್ಲೇ ರಶ್ಮಿಕಾ ಅವರ ಫೋಟೋಗಳನ್ನು ನೋಡಿ ನಮ್ಮ ರಿಷಬ್ ಶೆಟ್ರು ಇವರೇ ನಮ್ಮ ಸಾನ್ವಿ ಅಂತ ಫಿಕ್ಸ್ ಆಗೋದ್ರು. ಇಲ್ಲಿಂದಲೇ ಶುರುವಾಗಿದ್ದು ರಶ್ಮಿಕಾ ಅವರ ಸಿನಿಮಾ ಜರ್ನಿ. ಇಲ್ಲಿವರೆಗೆ ಎಲ್ಲ ಚೆನ್ನಾಗಿತ್ತು. ಆದ್ರೆ ಜನರಿಗೆ ರಶ್ಮಿಕಾ ಮೇಲೆ ಸಿಟ್ಟು ಶುರುವಾಗಿದ್ದು ಎಲ್ಲಿಂದ ಗೊತ್ತಾ? ಅದೇ ಬ್ರೇಕಪ್ ಮ್ಯಾಟರ್ ನಿಂದ. ಕಿರಿಕ್ ಪಾರ್ಟಿ ಟೈಮ್ ನಲ್ಲಿ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಅಂದ್ರೆ ಕನ್ನಡಿಗರಿಗೆ ಒಂಥರ ಎಮೋಷನ್ ಆಗೋಗಿತ್ತು. ಚಿತ್ರದ ಶೂಟಿಂಗ್ ನಡೀತಾ ಇರ್ಬೇಕಾದ್ರೇನೆ ರಶ್ಮಿಕಾ ಹಾಗೂ ರಕ್ಷಿತ್ ಇಬ್ಬರು ಪ್ರೀತಿಯಲ್ಲಿ ಬೀಳ್ತಾರೆ. ಇಬ್ಬರ ನಡುವಿನ ಏಜ್ ಗ್ಯಾಪ್ 13 ವರ್ಷ ಇದ್ರೂ ಸಹಿತ ಮದುವೆ ಆಗಿ ಸೆಟಲ್ ಆಗೋಣ ಅನ್ನೋ ನಿರ್ಧಾರ ಕೂಡ ಮಾಡ್ತಾರೆ. ಜುಲೈ 3, 2017ರಂದು ರಶ್ಮಿಕಾಳ ಹೋಮ್ ಟೌನ್ ವಿರಾಜಪೇಟೆಯಲ್ಲಿ ಭರ್ಜರಿಯಾಗಿ ಎಂಗೇಜ್ಮೆಂಟ್ ನ ಕೂಡ ಮಾಡ್ಕೊಳ್ತಾರೆ. ಆದರೆ ಎಂಗೇಜ್ಮೆಂಟ್ ಆಗಿ 14 ತಿಂಗಳ ನಂತರ ನಮ್ಮ ಮದುವೆ ಮುರಿದಿದೆ, ನಾವು ದೂರ ಆಗ್ತಾ ಇದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿ ಪೋಸ್ಟ್ ನ ಮಾಡ್ತಾರೆ. ರಶ್ಮಿಕಾಗೆ ಕನ್ನಡ ಜನತೆಯಿಂದ ಹೇಟ್ ಸ್ಟಾರ್ಟ್ ಆಗಿದ್ದು ಇಲ್ಲಿಂದಾನೆ. ಚಲೋ, ಗೀತಾ ಗೋವಿಂದಂ ನಂತಹ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದ ರಶ್ಮಿಕಾ ಕರಿಯರ್ ತೆಲುಗು ಚಿತ್ರರಂಗದಲ್ಲಿ ಪೀಕ್ ನಲ್ಲಿ ಇತ್ತು. ಸ್ಟಾರ್ ನಟಿ ತರ ರಶ್ಮಿಕಾಗೆ ಆಫರ್ಸ್ ಗಳು ಒಂದರ ಮೇಲೊಂದರಂತೆ ಬರ್ತಾ ಇದ್ವು. ಇಂಥ ಟೈಮ್ ನಲ್ಲಿ ಕರಿಯರ್ಗೆ ಇಂಪಾರ್ಟೆನ್ಸ್ ನ ಕೊಟ್ಟು ರಕ್ಷಿತ್ ಜೊತೆ ಬ್ರೇಕಪ್ ಮಾಡ್ಕೊಂಡ್ಲು ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತು. ಅಲ್ಲದೆ ಅದೇ ವರ್ಷ ತೆರೆ ಕಂಡಿದ್ದ ಗೀತಾ ಗೋವಿಂದಂ ಚಿತ್ರದಲ್ಲಿ ರಶ್ಮಿಕಾ ಮತ್ತು ನಟ ವಿಜಯ್ ದೇವರಕೊಂಡ ನಡುವೆ ಒಂದು ಕಿಸ್ ಸೀನ್ ಇತ್ತು. ಚಿತ್ರ ರಿಲೀಸ್ ಆಗಿ ಹಿಟ್ ಆದ್ಮೇಲೆ ವಿಜಯ್ ಮತ್ತು ರಶ್ಮಿಕಾ ನಡುವೆ ಸಮಥಿಂಗ್ ಇದೆ ಅನ್ನೋ ರೂಮರ್ ಎಲ್ಲಾ ಕಡೆ ಸುದ್ದಿ ಮಾಡಿತ್ತು. ಆ ಟೈಮ್ ನಲ್ಲಿ ಬ್ರೇಕಪ್ ಗೆ ಇದೇ ಒಂದು ಮೇನ್ ರೀಸನ್ ಅನ್ನೋ ರೀತಿ ಬಿಂಬಿಸಿದ್ರು. ಈ ಎಲ್ಲಾ ರೀಸನ್ ಗಳಿಂದ ರಶ್ಮಿಕಾ ರಕ್ಷಿತ್ ಗೆ ಮೋಸ ಮಾಡಿದ್ದು ಅನ್ನೋದು ಜನರ ಮನಸ್ಸಿನಲ್ಲಿ ಮೂಡಿ ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರ ಹೇಟ್ ನ ಫೇಸ್ ಮಾಡೋ ಹಾಗೆ ಆಯ್ತು. ಈ ಹೇಟ್ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಆಮೇಲೆ ಸ್ವತಃ ರಕ್ಷಿತ್ ಶೆಟ್ಟಿ ಅವರೇ ನಾವಿಬ್ಬರು ಪರಸ್ಪರ ಒಪ್ಪಿಗೆಯಿಂದಾನೆ ಈ ಡಿಸಿಷನ್ ನ ತಗೊಂಡಿದ್ವಿ, ಯಾರು ಕೂಡ ರಶ್ಮಿಕಾಗೆ ಹೇಟ್ ಮಾಡಬೇಡಿ ಅಂತ ಟ್ವೀಟ್ ಮಾಡಬೇಕಾಯ್ತು. ಮೊದಲ ಕಾಂಟ್ರವರ್ಸಿ ಸ್ವಲ್ಪ ಮಟ್ಟಿಗೆ ಶಾಂತ ಆಯ್ತು ಅನ್ನುವಷ್ಟರಲ್ಲಿ ರಶ್ಮಿಕಾ ಇನ್ನೊಂದು ಎಡವಟ್ಟನ್ನ ಮಾಡ್ಕೊಳ್ತಾರೆ. ಒಂದು ಇಂಟರ್ವ್ಯೂ ನಲ್ಲಿ ತಮ್ಮ ಸಿನಿ ಜರ್ನಿಯ ಬಗ್ಗೆ ಮಾತನಾಡ್ತಾ ಇರುವಾಗ ಇಂಟರ್ವ್ಯೂವರ್ ರಶ್ಮಿಕಾಗೆ ಮೊದಲ ಸಿನಿಮಾ ಕಿರಿಕ್ ಪಾರ್ಟಿಗೆ ನಿಮ್ಮ ಆಯ್ಕೆ ಹೇಗಾಯ್ತು ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದಾಗ ರಶ್ಮಿಕಾ ರಿಷಬ್ ಶೆಟ್ಟಿ ಅವರ ಪ್ರೊಡಕ್ಷನ್ ಹೌಸ್ ಪರಮೋವಾ ಸ್ಟುಡಿಯೋ ಹಾಗೂ ರಕ್ಷಿತ್ ಶೆಟ್ಟಿ ಅವರನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಕೈ ಸನ್ನೆಯ ಮೂಲಕ ಈ ಪ್ರೊಡಕ್ಷನ್ ಹೌಸ್ ನಿಂದ ಕಾಲ್ ಬಂತು ಅಂತ ಉತ್ತರವನ್ನ ಕೊಡ್ತಾರೆ. And suddenly I got this call from this production house apparently. ತನಗೆ ಲೈಫ್ ಕೊಟ್ಟಂತಹ ಕಿರಿಕ್ ಪಾರ್ಟಿ ಸಿನಿಮಾದ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ರಿಷಬ್ ಶೆಟ್ಟಿ ಅವರನ್ನ ಇಗ್ನೋರ್ ಮಾಡಿ ಕೈ ಸನ್ನೆಯ ಮೂಲಕ ಉತ್ತರ ಕೊಟ್ಟಿದ್ದು ಅನೇಕ ಕನ್ನಡಿಗರಿಗೆ ಬೇರೆ ಭಾಷೆಯಲ್ಲಿ ಫೇಮಸ್ ಆಗಿದ್ದೇ ಆಗಿದ್ದು ರಶ್ಮಿಕಾಗೆ ಅಹಂಕಾರ ಬಂದಿದೆ. ನಾನು ಮೇಲಕ್ಕೆ ಹತ್ತಲು ಬಳಸಿದ್ದ ಏಣಿಯನ್ನೇ ಈಗ ಒದಿತಾ ಇದ್ದಾರೆ ಅಂತ ಆನ್ಲೈನ್ ನಲ್ಲಿ ಟ್ರಾಲಿಂಗ್ ನ ಶುರು ಮಾಡ್ತಾರೆ. ಇನ್ನು ಈ ವಿವಾದ ಇನ್ನಷ್ಟು ಜೋರಾಗಿದ್ದು ರಿಷಬ್ ಶೆಟ್ಟಿ ಅವರ ಒಂದು ರಿಯಾಕ್ಷನ್ ನಿಂದ. ಒಂದು ಸಂದರ್ಶನದಲ್ಲಿ ರಿಷಬ್ ಅವರಿಗೆ ಹೊಸ ನಟಿಯರ ಜೊತೆ ಕೆಲಸ ಮಾಡುವ ಬಗ್ಗೆ ಕೇಳಿದಾಗ ರಶ್ಮಿಕಾ ಮಾಡಿದ್ದ ಅದೇ ಕೈ ಸನ್ನೆಯನ್ನ ಮಿಮಿಕ್ ಮಾಡಿ ನನಗೆ ಆ ತರಹದ ನಟಿಯರ ಜೊತೆ ಕೆಲಸ ಮಾಡಲು ಇಷ್ಟವಿಲ್ಲ ಎಂದು ಪರೋಕ್ಷವಾಗಿ ಟಾಂಗ್ ನ ಕೊಡ್ತಾರೆ.
ಕಿರಿಕ್ ಪಾರ್ಟಿ ವಿವಾದದ ಬೆಂಕಿ ಇನ್ನು ಆರದ ಸಮಯದಲ್ಲೇ ರಶ್ಮಿಕಾ ಕನ್ನಡಿಗರ ಕೋಪವನ್ನ ಮತ್ತಷ್ಟು ಹೆಚ್ಚಿಸಿದ್ದು ಈ ಎರಡು ಘಟನೆಗಳಿಂದ. ಕಾಂತಾರ ರಿಲೀಸ್ ಆದ ಟೈಮ್ನಲ್ಲಿ ಪತ್ರಕರ್ತರು ನೀವು ಕಾಂತಾರ ಸಿನಿಮಾನ ನೋಡಿದ್ರಾ ಅಂತ ಕೇಳಿದಾಗ ರಶ್ಮಿಕಾ ನಾಟ್ ಎಟ್, ಇನ್ನು ನೋಡಿಲ್ಲ ಅಂತ ಉತ್ತರವನ್ನ ಕೊಡ್ತಾರೆ. ಸ್ವತಃ ಕುಂದಾಪುರದವರಾಗಿ ರಶ್ಮಿಕಾಗೆ ತಮ್ಮದೇ ಮಣ್ಣಿನ ಕಥೆಯನ್ನ ತಮಗೆ ಲೈಫ್ ಕೊಟ್ಟ ನಿರ್ದೇಶಕರ ಸಿನಿಮಾವನ್ನ ನೋಡೋಕೆ ಟೈಮ್ ಇಲ್ವಾ ಅನ್ನೋ ಪ್ರಶ್ನೆ ಕನ್ನಡಿಗರ ಮನದಲ್ಲಿ ಮೂಡಿತ್ತು. ಇದೇ ಟೈಮ್ನಲ್ಲಿ ಮೈ ಹೋಮ್ ಇಂಡಸ್ಟ್ರೀಸ್ ತೆಲುಗು ಅನ್ನೋ ಒಂದು ಸ್ಟೇಟ್ಮೆಂಟ್ ನ ರಶ್ಮಿಕಾ ಕೊಡ್ತಾರೆ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಸಿನಿಮಾದ ಮೂಲಕ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟು ತೆಲುಗು ಇಂಡಸ್ಟ್ರಿಯನ್ನ ತನ್ನ ಹೋಮ್ ಇಂಡಸ್ಟ್ರಿ ಅಂತ ಹೇಳ್ತಿರೋ ಇವಳನ್ನ ಕನ್ನಡ ಸಿನಿಮಾದಿಂದ ಬ್ಯಾನ್ ಮಾಡಬೇಕು ಅಂತ ಕನ್ನಡಿಗರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ನ ಸ್ಟಾರ್ಟ್ ಮಾಡ್ತಾರೆ. ಈ ಎಲ್ಲದರ ನಡುವೆ ರಶ್ಮಿಕಾ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡ್ರು. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡುತ್ತಾ ನನ್ನ ಊರು ಕೊಡಗಿನಿಂದ ಬಂದ ಮೊದಲ ನಟಿ ನಾನು ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಆದರೆ ರಿಯಾಲಿಟಿನೇ ಬೇರೆ. ಕೊಡಗು ಕೇವಲ ವೀರಯೋಧರನ್ನ ಮಾತ್ರವಲ್ಲ, ಹಲವಾರು ಪ್ರತಿಭಾವಂತ ನಟಿಯರನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದೆ. ಪ್ರೇಮ, ಅನುಪ್ರಭಾಕರ್, ನಿಧಿ ಸುಬ್ಬಯ್ಯ ಹೀಗೆ ಅನೇಕರು ರಶ್ಮಿಕಾಗಿಂತ ಎಷ್ಟೋ ವರ್ಷಗಳ ಮೊದಲೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸ್ಟಾರ್ಗಳಾಗಿ ಮಿಂಚಿದ್ದರು. ರಶ್ಮಿಕಾ ಈ ವಿಷಯ ಗೊತ್ತಿದ್ದು ಈ ಸ್ಟೇಟ್ಮೆಂಟ್ ನ ಕೊಟ್ರ ಅಥವಾ ಗೊತ್ತಿಲ್ದಾನೆ ಹೇಳಿದ್ರ ಅನ್ನೋದು ಗೊತ್ತಿಲ್ಲ. ಆದರೆ ರಶ್ಮಿಕಾ ಹುಟ್ಟೋಕು ಮುಂಚೆನೆ ಪ್ರೇಮ ಅವರು ಕನ್ನಡದ ಸ್ಟಾರ್ ನಟಿ ಆಗಿದ್ದರು. ತನ್ನ ಕಮ್ಯುನಿಟಿ ಇತಿಹಾಸ ಗೊತ್ತಿಲ್ಲ ದೇವರು ಪಾನ್ ಇಂಡಿಯಾ ಸ್ಟಾರ್ ಆಗಿದ್ದು ವಿಪರ್ಯಾಸವೇ ಸರಿ ಅಂತ ಕರ್ನಾಟಕದ ಜನ ರಶ್ಮಿಕಾನ ಟ್ರಾಲ್ ಮಾಡಿದ್ರು. ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿನ ಪ್ರೇಕ್ಷಕರನ್ನ ಮೆಚ್ಚಿಸಲು ಬರದೇ ಇದ್ರೂ ಸಹ ಅಲ್ಲಿನ ಭಾಷೆಯನ್ನು ಮಾತನಾಡುವ ರಶ್ಮಿಕಾ ಕನ್ನಡದ ವಿಷಯಕ್ಕೆ ಬಂದ್ರೆ ಮಾತ್ರ ಯಾಕೆ ಮೌನವಾಗಿರ್ತಾರನ್ನೋದು ಕನ್ನಡಿಗರ ದೂರು. ಇನ್ನೊಂದು ದೊಡ್ಡ ಆರೋಪ ಅಂದ್ರೆ ಬ್ಯುಸಿ ಅನ್ನೋ ನೆಪ ಹೇಳೋ ರಶ್ಮಿಕಾ ಅವರಿಗೆ ಬಾಲಿವುಡ್ ನ ಪಾರ್ಟಿಗಳಿಗೆ ಹೋಗೋಕೆ ಟೈಮ್ ಇರತ್ತೆ, ಹೈದರಾಬಾದ್ ನ ಆಡಿಯೋ ಲಾಂಚ್ಗೆ ಹೋಗೋಕೆ ಟೈಮ್ ಇರತ್ತೆ. ಆದರೆ ಕನ್ನಡದ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಆಹ್ವಾನ ನೀಡಿದ್ರೆ ಡೇಟ್ಸ್ ಇಲ್ಲ, ಬ್ಯುಸಿ ಇದ್ದೀನಿ ಅಂತ ತಪ್ಪಿಸ್ಕೊಳ್ತಾರೆ. ತಾನು ಚಿತ್ರರಂಗಕ್ಕೆ ಬಂದಿದ್ದೆ ಕನ್ನಡ ಸಿನಿಮಾದಿಂದ ಅನ್ನೋದನ್ನ ರಶ್ಮಿಕಾ ಮರೆತಿರುವ ಹಾಗಿದೆ. ರಶ್ಮಿಕಾ ಮಂದಣ್ಣ ಕನ್ನಡ ಚಿತ್ರರಂಗವನ್ನ ಕೇವಲ ಒಂದು ಮೆಟ್ಟಿಲಾಗಿ ಬಳಸಿಕೊಂಡ್ರು. ಮೇಲೆ ಏರಿದ ಮೇಲೆ ಆ ಮೆಟ್ಟಿಲನ್ನೇ ಒದ್ದು ಹೋದ್ರು ಅನ್ನೋದು ಕನ್ನಡಿಗರ ವಾದ. ಏನೇ ಇದ್ರೂ ರಶ್ಮಿಕಾ ನಮ್ಮ ಕನ್ನಡದ ಹುಡುಗಿ ಅನ್ನೋದನ್ನ ಬದಲಿಸೋಕೆ ಆಗಲ್ಲ. ತಾನು ಮಾಡಿದ ತಪ್ಪನ್ನ ತಿದ್ದಿಕೊಂಡು ಕನ್ನಡ ಭಾಷೆಗೆ, ಕನ್ನಡ ಸಿನಿಮಾಗೆ ಗೌರವ ಕೊಟ್ಟು ವರ್ಷಕ್ಕೊಮ್ಮೆಯಾದರೂ ಒಂದು ಅಪ್ಪಾಟ ಕನ್ನಡ ಸಿನಿಮಾ ಮಾಡಿದ್ರೆ ಕನ್ನಡಿಗರು ಖಂಡಿತ ರಶ್ಮಿಕಾನ ಕ್ಷಮಿಸ್ತಾರೆ. ನೀವೇನ್ ಹೇಳ್ತೀರಾ? ರಶ್ಮಿಕಾ ಬದಲಾದ್ರೆ ನೀವು ಕ್ಷಮಿಸ್ತೀರಾ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.